ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಆಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ನಾವು ಬ್ಯಾಂಗ್ಳೂರಿಂದ ಶಿಡ್ಲಘಟ್ಟಗೆ ಹೋಗ್ತಿದ್ರಿ. ಇವತ್ತು ನಮ್ಮ ಪಪ್ಪ ಮಮ್ಮಿದು ವೆಡ್ಡಿಂಗ್ ಆನಿವರ್ಸರಿ, ಸೊ ಅಲ್ಲೇ ಮನೇಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ನಾವು ಮಾರ್ನಿಂಗೇ ಮನೆ ಬಿಡೋಣ ಅನ್ಕೊಂಡಿದ್ವಿ, ಬಟ್ ಕೆಲಸ ಇರೋದ್ರಿಂದೆಲ್ಲ ಮುಗಿಸ್ಕೊಂಡು ಇವಾಗ ಬಿಡ್ತಿದ್ದೀವಿ. ನೋಡಿ, ಫುಲ್ ಮಳೆ ಬರ್ತಿದೆ. ಬ್ಯಾಂಗ್ಳೂರ್ ಸೈಡ್ ಆದ್ರೆ ಈವ್ನಿಂಗ್ 4 to 5 ರೈನಿ ಸೀಸನ್ ತರನೇ ಕಂಪ್ಲೀಟ್ ಆಗಿ ಮಳೆ ಬರ್ತಾ ಇರುತ್ತೆ. ನಾವು ಹೊಸಕೋಟೆ ರೋಡಲ್ಲಿ ಹೋಗ್ತಾ ಇದ್ದೀರಿ. ನೋಡಿ, ಮಳೆ ಜೋರಾಗಿ ಬರ್ತಿದೆ. ಆಕ್ಚುಲಿ ಇವತ್ತು ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇತ್ತು. ಮೇ ಬಿ ನಾವು ಸ್ವಲ್ಪ ಅರ್ಲಿಯಾಗಿ ಸ್ಟಾರ್ಟ್ ಆಗಿದ್ದೀರಿ ಅನ್ಕೊಂತೀವಿ. ನಾನು ನಮ್ಮ ಪೇರೆಂಟ್ಸ್ ಆ್ಯನಿವರ್ಸರಿಗೆ ಏನಪ್ಪ ಗಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ನನಗೆ ಇನ್ಸ್ಟಾ ಪೇಜಲ್ಲಿ ಮತ್ತೆ ಒಂದು ಚೆನ್ನಾಗಿರೋದು ಕಾಣಿಸ್ತು. ಸೊ ಅದನ್ನು ನಾನು ಆರ್ಡರ್ ಮಾಡಿದ್ದೆ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ ಏನು ಗಿಫ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಅದೇ ರೀತಿ ನಮ್ಮ ಪಪ್ಪಗೆ ವಾಚ್ ತುಂಬ ದಿನದಿಂದ ಕೊಡಿಸ್ಬೇಕು ಅಂತ ನನಗೊಂದು ಆಸೆ ಇತ್ತು. ಸೊ ಚಿಕ್ಕವಾಗ ನಮಗೆಲ್ಲ ಅವರೇ ಕೊಡಿಸ್ತಾರೆ ಅಲ್ವಾ. ಸೊ ನಾವು ದೊಡ್ಡವರಾದಮೇಲೆ ನಮ್ಮ ಕಾಸಿಂದ ಅವ್ರಿಗೆ ಏನಾದರೂ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇರುತ್ತೆ. ಸೊ ಅದಕ್ಕೆ ನಾನು ಮತ್ತು ಭರತ್ ಅವರು ಟೈಟನ್ ವಾಚ್ದು ಶೋರೂಮ್ ಇತ್ತು ಇಲ್ಲೇ ಕೋರಮಂಗ್ಲದಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ವಾಚಸ್ ನೋಡ್ತಿದ್ವಿ. ನಮ್ಮ ಪಪ್ಪಗೆ ಚೈನ್ ವಾಚ್ ಅಂದರೆ ಇಷ್ಟ. ಅಂದರೆ ಪಪ್ಪಗೆ ಇಷ್ಟ ಇಲ್ಲ, ಅವ್ರ ಕೈಗೆ ಚೈನ್ ವಾಚ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವೇ ಚೈನ್ ವಾಚಸ್ ಎಲ್ಲ ಚೆಕ್ ಮಾಡ್ತಿದ್ರಿ. ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಆದರೆ ಇತ್ತು. ನಮಗೆ ಒಂದು ನೋಡಿದ್ರೆ ಇನ್ನೊಂದು ಇಷ್ಟ ಆಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಬಡ್ಜೆಟಲ್ಲಿ ಚೆಕ್ ಮಾಡ್ತಾಯಿದ್ವಿ. ಎಲ್ಲಿ ನೋಡಿ, ಎಲ್ಲ ವಾಚಸ್ಸು ಹೊಸ ಅರೈವಲ್ ಅಂತೆ, ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಪಪ್ಪಗೋಸ್ಕರ ವಾಚಸ್ ಚೆಕ್ ಮಾಡಬೇಕಾದ್ರೆ ನನಗೆ ಫಸ್ಟ್ ಲೇಡೀಸ್ ವಾಚಸ್ ಮೇಲೆ ಕಣ್ಣೋಯ್ತು. ನಾನು ಹೋಗ್ಬಿಟ್ಟು ಯಾವ ಥರ ಇದೆ ಅಂತೇಳಿ ಚೆಕ್ ಮಾಡ್ತಿದ್ದೆ. ರಾಗ ಅಲ್ಲಿ ಸೂಪರಾಗಿತ್ತು ವಾಚಸ್ ಎಲ್ಲ. ಸೊ ನಾನು ಚೆಕ್ ಮಾಡಬೇಕಾದ್ರೆ ಭರತ್ ಫಸ್ಟ್ ಪಪ್ಪಗೆ ತಗೊಮ್ಮ, ಮತ್ತೆ ನೀನು ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಟಾಂಟ್ ಮಾಡ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರು ಯಾವತ್ತೂ ಟಾಂಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್. ಆದರೆ ರಾಗದು ನನಗಾದರೆ ಎಲ್ಲ ವಾಚಸ್ ತೊಗೊಂಬಿಡ್ಬೇಕು ಅನಿಸ್ತು, ಬಟ್ ಬಡ್ಜೆಟ್ ಇರಲ್ವಲ್ಲ. ನನಗಾದರೆ ಇಲ್ಲಿ ಒಂದು ವಾಚ್ ತುಂಬ ಇಷ್ಟ ಆಯಿತು. ಭರತ್ ಅವ್ರು ಕೇಳ್ತಿದ್ದೆ ನೆಕ್ಸ್ಟ್ ಈ ವಾಚ್ನ ಕೊಡಿಸಿ ಅಂತ ಹೇಳ್ಬಿಟ್ಟು. ನೋಡಿ, ಇದೇ ವಾಚ್, ಅದು ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅನಿಸುತ್ತೆ. ಡೈಲಿ ಆಫೀಸ್ ವೇರ್ ಕೂಡ ಚೆನ್ನಾಗಿರುತ್ತೆ, ಫುಲ್ ಸ್ಟೋನ್ ಇದರಿಂದ. ಸೊ ಅದು ಅಟ್ರಾಕ್ಟಿವ್ ಆಗಿತ್ತು. ಫೈನಲ್ ಆಗಿ ಪಪ್ಪಗೆ ಇದರಲ್ಲಿ ಒಂದು ವಾಚ್ ತೊಗೊಂಡ್ವಿ. ನಿಮಗೆ ಯಾವ ವಾಚ್ ತೊಗೊಂಡ್ವಿ ಅಂತ ಹೇಳ್ಬಿಟ್ಟು ನಿಮಗೆ ಗಿಫ್ಟ್ ರಿವೀಲಿಂಗ್ ಅವಾಗ ಗೊತ್ತಾಗುತ್ತೆ. ಇದು ಬಂದು ನಾನು ಫಸ್ಟ್ ಟೈಮ್ ನಮ್ಮ ಪಪ್ಪ ಮಮ್ಮಿ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿನ ನಾನು ಸೆಲೆಬ್ರೇಟ್ ಮಾಡ್ತಿರೋದು. ಸೊ ಏನಾದರೂ ಸ್ಪೆಷಲ್ ಮಾಡೋಣ ಅಂತೇಳ್ಬಿಟ್ಟು ಮನೆಯಲ್ಲೇ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿಸ್ತಿದ್ದೀರಿ. ನಾವು ಮನೆಗೆ ಹೋಗೋ ಅಷ್ಟರಲ್ಲಿ 5 o'clock ಆಗಿತ್ತು. ಅಷ್ಟರಲ್ಲೇ ನಮ್ಮ ರಿಲೇಟಿವ್ಸು, ನಮ್ಮ ಮಾವ ಮಕ್ಕಳು, ಪುಟಾಣಿಗಳು ಎಲ್ಲ ಮನೆಗೆ ಬಂದಿದ್ರು. ನೋಡಿ, ಬಲೂನ್ ಡೆಕೋರೇಷನ್ ಅವರು ನಮ್ಗೆ ಗೊತ್ತಿರೋರೆ. ನನ್ನ ತಮ್ಮ ಫ್ರೆಂಡೇ ಇವರು, ಮನೋಹರ್ ಅಂತ ಹೇಳ್ಬಿಟ್ಟು. ಸೊ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ, ಸ್ಕ್ರೀನ್ ಬಟ್ಟೆಲ್ಲ ಹಾಕ್ತಿದ್ದಾರೆ. ಅದ್ರ ಜೊತೆಗೆ ನನ್ನ ಕಸಿನ್ ತಮ್ಮಗಳು ಕೂಡ ಅದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ನೋಡಿ, ದೇವ್ರ ಮನೆ ನೀಟಾಗಿ ರೆಡಿ ಮಾಡಿ ಪೂಜೆಗೆಲ್ಲ ಅಲಂಕಾರ ಮಾಡಿದ್ದಾರೆ. ಈ ಡೆಕೋರೇಷನ್ ಎಲ್ಲ ನಾನು ಪ್ಲ್ಯಾನ್ ಮಾಡಿದ್ದೆ, ನಮ್ಮ ಪಪ್ಪ ಅಡುಗೆದೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿರಲಿಲ್ಲ. ನೋಡಿದ್ರೆ ಮಟನ್ ಎಲ್ಲ ಬೇಯ್ತಿತ್ತು. ಮಟನ್ ಎಲ್ಲ ಮುದ್ದೆ ಮತ್ತು ಸಾಂಬಾರಿಗೆ. ಮತ್ತು ನೋಡಿ, ಇಲ್ಲಿ ಚಿಕ್ಕ ಮಕ್ಕಳು ಬೆಡ್ ಮೇಲೆ ಆಟ ಆಡ್ತಾ ಇದ್ದಾರೆ. ಇದು ನಮ್ಮ ರಾಜೇಶ್ ಮಾಮ ಮಕ್ಕಳು, ದಕ್ಷ ಮತ್ತು ಚಿಕ್ಕ ಪಾಪು 5 months ತೀಕ್ಷಾ ಅಂತ ಹೇಳ್ಬಿಟ್ಟು. ತೀಕ್ಷಾ ನಮ್ಮ ಮನೆಗೆ ಬಂದಿರೋದು ಫಸ್ಟ್ ಟೈಮ್ ಇದು. ಸೊ ನಾನು ತುಂಬ ದಿನ ಆಗಿತ್ತು ನೋಡಿ ಅವಳನ್ನ. ಚಿಕ್ಕ ಒಂದು 1 month ಬೇಬಿ ಇರಬೇಕಾದ್ರೆ ನೋಡಿದ್ದು. ನೋಡಿ ಎಷ್ಟು ಚೆನ್ನಾಗಿ ಗುಂಡಕ್ಕಿದ್ದಾಳೆ, ಕ್ಯೂಟಾಗಿ. ತುಂಬ ಅಳ್ತಾ ಇದ್ಲು. ಫಸ್ಟ್ ಅಲ್ವಾ ಮನೆಗೆ ಬಂದಿದ್ದು, ಅಷ್ಟೊಂದು ಅಡ್ಜಸ್ಟ್ ಆಗಿರಲಿಲ್ಲ. ಮತ್ತು ಅವ್ರ ಮಮ್ಮಿ ನೋಡಿ, ಸುಷ್ಮಾ ಅಂತ ಹೇಳ್ಬಿಟ್ಟು, ನಮ್ಮ ಮಾವ ಅವರ ಹೆಂಡ್ತಿ ಸುಷ್ಮಕ್ಕ. ನೋಡಿ, ಎಲ್ಲ ಡೆಕೋರೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾಯಿದೆ. ಸೊ ಬಲೂನ್ಸ್ ಎಲ್ಲ ಫಿಕ್ಸ್ ಆಯಿತು. ಸೊ ಇವಾಗ ಅಲ್ಲಿ ಪ್ಲೇಸ್ ಮಾಡಿಬಿಟ್ಟು ಇವರು ಆ ಬಟರ್ಫ್ಲೈಸ್ನೆಲ್ಲ ಹಾಕ್ತಾಯಿದ್ದಾರೆ. ಇದರಲ್ಲಿ ಅಟ್ರಾಕ್ಟಿವ್ ಏನಪ್ಪ ಅಂತ ಹೇಳಿದ್ರೆ ಆ ಬಟರ್ಫ್ಲೈಸ್ ಪ್ಲಸ್ ಕಲರ್ ಕಾಂಬಿನೇಷನ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಪಿಂಕ್ ಪ್ಲಸ್ ಬ್ಲೂ ಆ್ಯಂಡ್ ಸಿಲ್ವರ್, ಅದು ಕೂಡ ಇದು ಮೆಟಾಲಿಕ್ದು ಬರುತ್ತೆ ಅಲ್ವಾ, ಆ ಥರ ಫಿನಿಶಿಂಗ್ದು ತೊಗೊಂಡಿದೆ. ಕ್ರೋಮ್ ಬಲೂನ್ಸ್ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಈ ಲೈಟಿಂಗ್ಸ್ದು ಬರುತ್ತಲ್ಲ ಅಮ್ಮ ಅಪ್ಪ ಅಂತೇಳ್ಬಿಟ್ಟು ಅದೆಲ್ಲ ನಾನೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ. ನೋಡಿ, ಫೈನಲ್ ಆಗಿ ಈ ಥರ ಬಂತು ಡೆಕೋರೇಷನ್. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕಲರ್ ಸೆಲೆಕ್ಷನ್ ಎಲ್ಲ ನಾನೇ ಮಾಡಿದ್ದು. ನಮ್ಮ ಬ್ಯಾಕ್ಗ್ರೌಂಡ್ ವಾಲ್ ಕಲರ್ ಬಂದು ಪಿಂಕ್ ಇತ್ತಲ್ವ, ಸೊ ಅದಕ್ಕೆ ಬ್ಲೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದೆ. ನನಗೆ ಈ ಡೆಕೋರೇಷನ್ ಎಲ್ಲ ಪರ್ಫೆಕ್ಟಾಗಿ ಬರಬೇಕಿತ್ತು, ಯಾಕಂದರೆ ಫಸ್ಟ್ ಟೈಮ್ ನಾನು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಇನ್ನೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಗೋ ಟೈಮು. ನಮ್ಮ ಮಮ್ಮಿ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ರು. ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಈ ಫಂಕ್ಷನ್ಸ್ಗೆಲ್ಲ
ಫ್ಯಾಮ್ಲಿ ಜೊತೆ ಫ್ರೆಂಡ್ಸ್ ಇದ್ದರೆ ಮಜಾನೇ ಚೆನ್ನಾಗಿರುತ್ತೆ. ಸೊ ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾಯಿತು ನೋಡಿ. ಇನ್ನೊಬ್ಬರು ವರಮಹಾಲಕ್ಷ್ಮಿ ಆಂಟಿ ಮತ್ತು ನಮ್ಮ ಮಮ್ಮಿ ಬೆಸ್ಟ್ ಫ್ರೆಂಡ್ ಮದುವೆ ಆದಾಗಿಂದ ಅವ್ರು ಕವಿತಾ ಆಂಟಿ ಅಂತೇಳ್ಬಿಟ್ಟು. ನೋಡಿ ನಮ್ಮ ತಾತ ಇವಾಗೂ ಎಷ್ಟು ಚೆನ್ನಾಗಿದ್ದಾರೆ. ವೈಟ್ ಆ್ಯಂಡ್ ವೈಟಲ್ಲಿ ರಾಜ ಥರ ಕಾಣಿಸ್ತಾ ಇದ್ದಾರೆ. ಇವಾಗೂ ಒಂದು ಮದುವೆ ಮಾಡ್ಬೋದು ಅನಿಸುತ್ತೆ, ಅಷ್ಟು ಚೆನ್ನಾಗಿದ್ದಾರೆ. ನೋಡಿ ನಮ್ಮ ಮನೆಯಲ್ಲಿ ಎಲ್ಲ ಪುಟಾಣಿಗಳು ಬಂದಿದ್ದಾರೆ, ಹಾಜರಾಗಿದ್ದಾರೆ ಪುಟಾಣಿಗಳು. ಫಸ್ಟ್ ನಮ್ಮ ಚಿಕ್ಕ ಪುಟಾಣಿ ನಮ್ಮ ಕ್ರೀತುನ್ ಕೇಳೋಣ. ಕ್ರೀತು, ಏನು ಇವತ್ತು ಫಂಕ್ಷನ್ನು? ಏನು ಫಂಕ್ಷನ್ ಇವತ್ತು ಹೇಳು? ಏನು ಫಂಕ್ಷನ್ ಇಪ್ಪತ್ತು ಮನೆ ಇಂಟ್ಲಾ? ಆನಿವರ್ಸರಿನ ಯೋರ್ದಿ? ಅಮ್ಮಮ್ಮ ತಾತದ. ಇಲ್ಲಿ ನೋಡಿ ನಮ್ಮ ಮಾಮ ಮಗ ದಕ್ಷು ಬಾಂದ. ಇದಂತ ಬಾಂದ ಡೆಕೋರೇಷನ್ ಬಾಂದ. నీకు ಯಾವ್ದು ಇಷ್ಟ మా ಡೆಕೋರೇಷನ್ లా? ఏ బి ఆడున్నాడా? ಹಾಯ್ ಚಂದನ್, ಹಾಯ್ ಸೇ. ನಿನ್ಗೇನು ಇಷ್ಟ ಆಯ್ತು ಚಂದನ್? ಸೈಕಲ್ ಇಷ್ಟ ಆಯ್ತಾ? ನಿಂಗೆ ನೆಕ್ಸ್ಟ್ ಟೈಮ್ ಸೈಕಲ್ ಕೊಡಿಸ್ತೀನಿ, ಓಕೆನಾ? ನಿನ್ಗೆ ಇವಳು ನೋಡಿ ನನ್ನ ಮಾಮ ಮಗಳು ಶ್ರಮಿತಾ ಅಂತ ಹೇಳ್ಬಿಟ್ಟು. ಹಾಯ್ ಮಾಡಮ್ಮ. ನಿನ್ಗೇನು ಇಷ್ಟ ಆಯ್ತು ಡೆಕೋರೇಷನ್ ಎಲ್ಲಮ್ಮ? ಅದು ಕೇಜ್ ಇಷ್ಟ ಆಯ್ತಾ? ವೆರಿ ನೈಸ್. ಅಮ್ಮ ನಿನ್ಗೇನು ಇಷ್ಟ ಆಯ್ತು? ನಿನ್ಗೂ ಅದೇ ದಿಲ್ ಇಷ್ಟ ಆಯ್ತಾ? ಯಾರಿಗೂ ಬಲೂನ್ಸ್ ಇಷ್ಟ ಆಗಿಲ್ವಾ? ಮತ್ತೆ ಫಂಕ್ಷನ್ ಎಲ್ಲ ಆದ್ಮೇಲೆ ಬಲೂನ್ಸ್ ಕೊಡಲ್ಲ ಯಾರಿಗೂ. ಸರಿ, ಯಾರಿಗೆಲ್ಲ ಬೇಕು ಬಲೂನ್ಸ್ ಫಂಕ್ಷನ್ ಆದ್ಮೇಲೆ? ಯಾವ ಕಲರ್ ಬೇಕು ರೀತು ನಿಂಗೆ? ಪಿಂಕ್. ನಿಮ್ಗೆ ಬ್ಲೂನಾ? ಅಮ್ಮನಿಗೆ ಬ್ಲೂನಾ? ಸರಿ, ಫಂಕ್ಷನ್ ಎಲ್ಲ ಆದ್ಮೇಲೆ ನಿಮ್ಗೆ ಯಾವ್ಯಾವ ಕಲರ್ ಬೇಕು ಅದೆಲ್ಲ ಕೊಡಿಸ್ತೀನಿ. ನೋಡಿ ನಮ್ಮ ಪೇರೆಂಟ್ಸ್ಗೋಸ್ಕರ 3 ಗಿಫ್ಟ್ಸ್ ನಾನೇ ರ್ಯಾಪ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ನೀವು ಯಾರಾದ್ರೂ ಗೆಸ್ ಮಾಡ್ಬೋದು, ನಾನು ಆಮೇಲೆ ಕೇಳ್ತೀನಿ. ನೋಡಿ, ಇದು ನಾನು ಪರ್ಚೇಸ್ ಮಾಡಿರೋದು. ಇದ್ರೊಳಗಡೆ ಏನಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ನಾನು ಒಂದು ಸ್ಪೆಷಲ್ ಆಗಿ ನನ್ನ ಹ್ಯಾಂಡ್ ಮೇಡ್ ಒಂದು ತಗೊಂಬಂದಿದ್ದೀನಿ. ಅದು ಏನಾದರೂ ಗೆಸ್ ಮಾಡಿದ್ರೆ ನೋಡೋಣ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿದ್ರಲ್ಲ ಆ್ಯನಿವರ್ಸರಿಗೆ ಯಾವ ಥರ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ ಆ್ಯಂಡ್ ಯಾವೆಲ್ಲ ಗಿಫ್ಟ್ಸ್ ನಾನು ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ಆ ಗಿಫ್ಟ್ ರ್ಯಾಪ್ಸಲ್ಲಿ ಏನಿದೆ ಅಂತೇಳ್ಬಿಟ್ಟು ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಈ ಸೆಲೆಬ್ರೇಷನ್ ವಿಡಿಯೋ ಎಲ್ಲ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಹಾಗೆ ಈ ಡೆಕೋರೇಷನ್ ಎಲ್ಲ ಯಾವ ಥರ ಬಂದಿದೆ ಆ್ಯಂಡ್ ಎಷ್ಟು ಕಾಸ್ಟ್ ಆಗಿರ್ಬೋದು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.